ಎಲ್ಲ ಆಯಿತು. ಪಾಟೀಲ್ ಅವರು ಇರಿಗೇಷನ್ ಮಿನಿಸ್ಟರ್ನ ಭೇಟಿ ಮಾಡಿ ಅವರು ಮತ್ತೆ ಕೃಷ್ಣ ವಾಟರ್ದು ಅವಾರ್ಡ್ದು ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರನ ಹೇಳ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಯಾಕೆಂದರೆ ಅಲ್ಲೂ ಯಾವ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಇಲ್ಲ ವಿಚಾರದಲ್ಲಿ. ಅದು ಎರಡನೇದು ಅಪ್ರೈಸಲ್ ರಿಪೋರ್ಟು ಮೇಕೆದಾಟು ಬೇಕಾಗಿತ್ತು. ಕೋರ್ಟಲ್ಲಿ ಏನು ಬೇಕಾದ್ರೂ ಆಗಲಿ, ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ, ನಿಮ್ದು ಏನು ಅಪ್ರೈಸಲ್ ರಿಪೋರ್ಟು ಪರಾರು ಕೊಡಿ, ವಿರುದ್ಧರು ಕೊಡಿ. ನಮ್ಮ ಅಪ್ರೈಸಲ್ ರಿಪೋರ್ಟು ಪೆಂಡಿಂಗ್ ಇದೆ, ಅದನ್ನು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಅದನ್ನು ಮಾಡ್ತೀವಿ ಅಂತ ಹೇಳಿ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ. ಎನ್ವೈರನ್ಮೆಂಟ್ ಫಾರೆಸ್ಟ್ ಕಳಸಾ ಬಂಡೂರಿ ವಿಚಾರದಲ್ಲಿ ಅವರು ನಮ್ಮ ಜೋಶಿಯವರು ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ರಾಜಿ ಮಾಡ್ತಾರೆ ಅಂತ, ಬಟ್ ಅದೇನೋ ಆ ಸ್ಟೇಟ್ ಅವ್ರು ಯಾವುದೇ ಪೊಲಿಟಿಕಲ್ ಇಂಟ್ರೆಸ್ಟ್ ಇರ್ಬೋದು. ಬಟ್ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ. ನಮ್ಮಲ್ಲಿ ನಾವೊಂದು ಸುಪ್ರೀಂ ಕೋರ್ಟ್ ಅಪೀಲ್ ಮಾಡ್ತೀವಿ, ಅದನ್ನು ಸ್ಟಡಿ ಮಾಡ್ತೀವಿ. ಆದರೆ ನಾವು ವಿಡ್ರಾ ಮಾಡ್ಕೊಂಡು ನಮ್ಮ ಭಾಗದ ಕೆಲಸ ಅವ್ರು ನಮ್ಮ ಸ್ಟೇಟ್ಗೆ ಶೋಕಾಸ್ ನೋಟಿಸ್ ಕೊಟ್ಟು ಸರಿ ಇಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ಕೆಲವರು ಲೀಗಲ್ ಎಕ್ಸ್ಪರ್ಟ್ಸ್ ಅದನ್ನು ಕೇಳಿ ಟೇಕ್ ಎ ಸ್ಟ್ಯಾಂಡ್. ಯಾಕೆ ನಾನು ಟೆಂಡರ್ನ ಕಲ್ಪಿಸಿ ಅದು ಕೂಡ ಕೆಲಸ ಬಟ್ ಭಾಳ ಯಶಸ್ವಿ ಆಯಿತು. ಇರಿಗೇಷನ್ ಡಿಪಾರ್ಟ್ಮೆಂಟ್ಸ್ ಅದು ಎತ್ತಿನೊಳೆ ಪ್ರಾಜೆಕ್ಟ್ ಇದೆ, ಅದಕ್ಕೆ ನಾವು ಫೈಲ್ ಮಾಡಿದ್ವಿ. ಆ ಫೈಲ್ ಮಾಡಿದ್ದಕ್ಕೂ ಈಗ ಕ್ಲಿಯರ್ ಮಾಡ್ತೀವಿ. ಸೊ ಬಿಲ್ಡಪ್ ಮಾಡ್ತೀವಿ. ಈ ಮಧ್ಯದಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗೆ ಅರ್ಜಿ ಹಾಕ್ತೀವಿ, ಫಂಡ್ಸ್ಗೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಈಗ ಪಾರ್ಲಿಮೆಂಟ್ ನಡೀಬೇಕಾದ್ರೆ ಒಂದು ಸತಿ ಹೋಗಿ ಅದರ ಫೀಸ್ ಆ ಸಂಬಂಧಪಟ್ಟಂತೆ ಫೀಸ್ಗೆ ಮತ್ತು ಇವೆಲ್ಲ ಒಟ್ಟಿಗೆ ಸೇರಿ ಸಹಾಯ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿ. ಸರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಲಕ್ಕನಹಳ್ಳಿಯಲ್ಲಿ ಡ್ಯಾಮ್ ಕಟ್ಟೋಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಸರ್. ಎಲ್ಲೇ ಏನೇ ಕೆಲಸ ಮಾಡೋದು, ರೋಡ್ ಮಾಡೋದು, ಡ್ಯಾಮ್ ಮಾಡೋದು, ಎಲ್ಲ ಮಾಡೋದು ಎಲ್ಲ ವಿರೋಧ ಮಾಡೋದು. ನೀರು ಬೇಕಲ್ಲ, ಎಲ್ಲರೂ ಒಂದು ಕಡೆ ಸ್ಟೋರೇಜ್ ಮಾಡಬೇಕಲ್ಲ. ಎಲ್ಲಿ ಸ್ಟೋರೇಜ್ ಮಾಡೋದು? ಮೊದಲು ಸ್ವಲ್ಪ 15 ವರ್ಷದಿಂದ ಅಲ್ಲಿ ಗುರುತಾಗಿತ್ತು, 15 ವರ್ಷದಿಂದ ಗುರುತಾಗಿತ್ತು. ಈಗ ಅಲ್ಲೂ ಸ್ವಲ್ಪ ತೊಗೊಳ್ಳೋದು ಅಂತ ಪಕ್ಕದಲ್ಲೂ ಕೂಡ ಲಕ್ಕೇನಹಳ್ಳಿ ಒಂದೇ ಅಲ್ಲ. ನಾವು ಕೊರಟಗೆರೆನೂ ಕೆಲವು ಭಾಗನ ತೊಗೋಬೇಕು ಅನ್ನೋದು. ಯಾಕೆ ನೀರು ಹೆಂಗೆ ಹರಿತದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅಲ್ಲೂ ಕೂಡ ಕೆಲವು ಜಾಗಗಳು ಹೇಳಿದ್ವಿ. ನಾನು ಪರಮೇಶ್ವರ್ ಹತ್ರ ಟೆಕ್ನಿಕಲ್ ಟೀಮ್ ಅಂತ ತಿಳಿಸ್ಕೊಂಡು ಮಾತಾಡಿದ್ವಿ. ಅಲ್ಲೂ ಕೆಲವು ಜಾಗ ತೊಗೊಳ್ಳೇಬೇಕು. ಬರೀ ನಾವು ದೊಡ್ಡಬಳ್ಳಾಪುರ ಜಮೀನು ಮಾತ್ರ ತೊಗೊಳ್ಳೋದು ಅಂತಲ್ಲ, ಕೊರಟಗೆರೆ ಜಮೀನು ತೊಗೊಳ್ಳೇಬೇಕು. ಅದನ್ನು ನೆಕ್ಸ್ಟ್ ಕ್ಯಾಬಿನೆಟ್ಗೆ ನಾನು ಮೂವ್ ಮಾಡ್ತೀನಿ. ಹೈಕಮಾಂಡ್ನ ಕೂಡ ಭೇಟಿ ಮಾಡಿದ್ರಿ, ರಾಜಕೀಯವಾಗಿ ಏನು ಚರ್ಚೆಗಳಾಗಲಿಲ್ವಾ? ರಾಜಕೀಯ ಏನಾಗ್ತದೆ, ನಮ್ಮ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನ ಕೊಡಬೇಕು, ಆ ವಿಚಾರ ಚರ್ಚೆ ಮಾಡಿದ್ದೀವಿ. ಎಲ್ಲ MLAಗಳು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ನಾನು ಫಸ್ಟು ನಮ್ಮ ಪಾರ್ಟಿ ಆರ್ಗನೈಸೇಷನ್ ಕೆಲಸ ಮಾಡಿರೋದು ತಾಲೂಕುಗಳಲ್ಲಿ ಮೆಂಬರ್ಗಳು, ಮುಖಂಡಿದ್ದಂಥ ಚೇರ್ಮನ್ಗಳು ಕೆಲವರು ಮಾತು ಕೊಟ್ಟಿದ್ದಾರೆ. ಅಂಥವೆಲ್ಲ ಫಿಲಪ್ ಮಾಡಬೇಕು ಅಂತ ಮಾತುಕತೆ ಫೈನಲೈಸ್ ಸ್ಟೇಜ್ ಬಂದಿದೆ. ಆ ಪ್ರಪೋಸಲ್ಸ್ನ ಡೆಲ್ಲಿಲಿ ಈಗ ಹೈಕಮಾಂಡ್ ಇನ್ನೊಂದು ರೌಂಡ್ ಕಳಿಸ್ಬಿಟ್ಟು DK ಅವರಿಗೆ ಕೆಲ ಶಾಸಕರ ಬೆಂಬಲ ಮಾತ್ರ ಇದೆ ಅನ್ನುವಂಥ ಹೇಳಿಕೆಯನ್ನು CM ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷ. ಪಾರ್ಟಿಯವರು ಏನು ಹೇಳಿದ್ದಾರೋ ಮುಖ್ಯಮಂತ್ರಿಗಳೇ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ TV ನೋಡಿದೆ, ಸ್ವಲ್ಪ ಬ್ಯುಸಿ ಇದೆ. ಇದಿಷ್ಟೆಲ್ಲ ಸುಮಾರು ಒಂದು 7,000 ಅರ್ಜಿ ಇತ್ತು. 7,000 ಅರ್ಜಿಗೆ 350 ಅರ್ಜಿ ತರಬೇಕಾಗಿತ್ತು. ಆ ವಿಚಾರ ಸ್ವಲ್ಪ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಸ್ವಲ್ಪ ಬ್ಯುಸಿ ಇದೆ, ಆದರೂ ನೋಡಿದೆ ನಾನು. ಅವ್ರು ಹೇಳಿ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವೆಲ್ಲ TV9 ಯಾವ ರಿಪೋರ್ಟ್ಸಲ್ಲಿ ನೋಡಿದೆ. ಅವ್ರು ಏನು ಹೇಳಬೇಕು ಎಲ್ಲ ನಿಮ್ಮ ಪ್ರಶ್ನೆಗಳಿಗೆಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಸರ್, ಮುಂದೆ ನಾನು ಅವರೇ ಉತ್ತರ ಕೊಟ್ಟಿದ್ದಾರೆ. ಅವ್ರು ಉತ್ತರ ಕೊಟ್ಟಿದ್ದಾರೆ ತಿರ್ಗ ನಾವು ಪದೇ ಪದೇ ಮಾತಾಡೋದು ನಮಗೂ ಸೂಕ್ತ ಅಲ್ಲ, ನೀವು ಕೇಳೋದು ನಿಮಗೂ ಸೂಕ್ತ. ಒಂದೇ ಪ್ರಶ್ನೆ ಸರ್, ತಾವು ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿ ಇಲ್ಲ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ, ಮೊನ್ನೆ ಹೇಳಿದ್ರಿ. ನಿಮ್ಗೆ ಯಾಕೆ ನಮ್ಮ ವಿಷಯ ಅಷ್ಟು ಯಾಕೆ ಗಾಬರಿ ಮಾಡ್ತಾರೆ? ಗಾಬರಿ ನಮಗೆ ಇಲ್ಲ.
ಅಲ್ಲ ಡಿ ಕೆ ಶಿ ಅವರು CM ಆಗ್ಬೇಕಂತೇಳಿ ಬಹಳಷ್ಟು ಜನರ ಕೂಗಿದೆ ಸರ್. ಬಿಡಿ, ನಿಮ್ಮದು ಎಷ್ಟೋ ಜನ ನಿಮ್ಗೇನೋ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗುದಿಲ್ಲ, ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ, ನೀವು ಪ್ರಶ್ನೆ ಆಗ್ತಾ ಇದ್ದೀರಿ, ಅವರು ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಉತ್ತರಕ್ಕೂ ಅಲ್ಲ ಸರ್, ಅಂದ್ರೆ ಇನ್ನೊಂದು ಮಾತಾಡಿದೆ ಸರ್, ಪವರ್ ಶೇರಿಂಗ್ ಬಗ್ಗೆ ಆಗಿರಲಿಲ್ಲ ಮಾತಾಡಿದ್ದಾರೆ.